ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವತ್ತು ತಿಂಡಿಗೆ ಪಾಲಕ್ ರೈಸ್ ಬಾತ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಮೊದಲೇ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿನ ವಾಶ್ ಮಾಡಿಬಿಟ್ಟು ನೆನೆ ಇಟ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ. ಸೊ ಇಷ್ಟೇ, ಮಿಕ್ಸಿಗೆ ಮಾತ್ರ ಪಾಲಕ್ ಸೊಪ್ಪು ಮಾತ್ರನೇ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಮಸಾಲನ ಸಪ್ರೇಟಾಗಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ, ಎರಡೂ ಒಂದರಲ್ಲೇ ಮಿಕ್ಸಿ ಮಾಡ್ತಾಯಿಲ್ಲ, ಆಯಿತಾ. ಸೊ ಅದಾದಮೇಲೆ ಏನೇನು ವೆಜಿಟೇಬಲ್ಸ್ ಬೇಕು ಅನ್ನೋದು ಅದು ನಿಮ್ಮ ಇಷ್ಟ ಹಾಗೆ. ಸೊ ನಾನಿಲ್ಲಿ ಕ್ಯಾಪ್ಸಿಕನ್ ಮತ್ತು ಕ್ಯಾರೆಟು ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಬಟಾಣಿ ಬೇಕು ಅಂತಾದರೆ ಹಾಕ್ಕೋಬೋದು, ಏನು ಇದಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಾನು ಬಟಾಣಿ ನೆನೆ ಇಟ್ಕೊಂಡಿರಲಿಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಒಂದು ಟೊಮೊಟೊ, ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ತುಂಬಾ ಈಸಿ ಆಯಿತಾ. ನಾನು ಈ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 to 3 years ಆಗಿದೆ. ಸೊ ತುಂಬ ಈಸಿಯಾಗಿತ್ತು ನನಗೆ ಇದು ಬ್ರೇಕ್ಫಾಸ್ಟ್ಗೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಅದು ಸ್ವಲ್ಪ ಸಿಡಿತಿದ್ದ ಹಾಗೆ ಮಸಾಲೆ ಸ್ಪೈಸಸ್ ಏನಿದೆ ಸೊ ಇಷ್ಟನ್ನ ಹಾಕ್ತಾಯಿದ್ದೀನಿ, ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಸ್ಪೈಸಸ್ ತಿನ್ನೋದ್ರಿಂದ ಸ್ವಲ್ಪ ಎದೆ ಉಬ್ರ ಅಂತೆಲ್ಲ ಅನಿಸ್ತಿರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಹಾಕೋತಾ ಇದ್ದೀನಿ ಅಷ್ಟೇ. ಸೊ ಒಗ್ಗರಣೆಗೆ ಈರುಳ್ಳಿ ಹಾಗೆ ಟೊಮೊಟೊನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಆಯಿತಾ. ನಾವು ಏನೇ ಒಂದು ಅಡುಗೆ ಮಾಡ್ತೀವಿ ಅಂದರೆ ಅಡುಗೆಲಿ ಒಂದು ಟ್ರಿಕ್ ಅಂದರೆ ಚೆನ್ನಾಗಿ ಎಲ್ಲರೂ ಫ್ರೈ ಆಗೋದ ತನಕ ನಾವು ಬಿಡಬೇಕಾಗತ್ತೆ. ಎಣ್ಣೆ ಬಿಟ್ಕೊಳ್ಳೋ ರೇಂಜಿಗೆ ನಾವು ಅದನ್ನು ಫ್ರೈ ಮಾಡಬೇಕಾಗತ್ತೆ. ಸೊ ಅದೊಂದೇ ಟ್ರಿಕ್ ಅಂತ ನನಗೆ ಇಲ್ಲಿವರೆಗೂ ಅನಿಸಿದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಮಸಾಲನೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ನಾವು ಈರುಳ್ಳಿ ಟೊಮೊಟೊ ಏನೋ ಹಾಕಿದ್ದೀವಿ ಅಲ್ವಾ, ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಈ ಟೈಮಲ್ಲಿ ಈರುಳ್ಳಿನ ಸೇರಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಎಲ್ಲ ಕರಿಬೇವು. ಸೊ ಯಾಕೆ ಅಂತಂದರೆ ಕರಿಬೇವು ತಿನ್ನೋದೇ ಇಲ್ಲ, ಸೈಡಿಗೆ ಎಲ್ಲ ಎತ್ತಿಟ್ಬಿಡ್ತಾರೆ. ಸೊ ಹಾಗಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ಈ ಸಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಸ್ವಲ್ಪ ಅದು ಕಂದು ಬಣ್ಣಕ್ಕೆ ಯಾವಾಗ ಬರುತ್ತಲ್ವ, ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗುತ್ತಲ್ವ, ಸೊ ಆಗ ನೀವು ನಾವು ಏನು ತರಕಾರಿನ ಯೂಸ್ ಮಾಡ್ಕೊಂಡಿದ್ವಿ ಅಲ್ವ, ಕಟ್ ಮಾಡ್ಕೊಂಡಿರೋದು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನು ಎಲ್ಲ ತರಕಾರಿನ ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಕೊಟ್ಬಿಟ್ಟು, ಅದಾದಮೇಲೆ ನಾನೇನು ಮಿಕ್ಸಿ ಮಾಡ್ಕೊಂಬಂದಿದ್ದೆ ಅಲ್ವ ಪಾಲಕ್ ಸೊಪ್ಪು, ಸೊ ಅದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಮಸಾಲೆಗೆ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 4 ಇಳ್ಕಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ 1 ಇಂಚು, ಸೊ ಕರಿಬೇವನ್ನ ಹಾಕ್ಬಿಟ್ಟು ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ನಾನು ಇಲ್ಲಿ ಮಸಾಲಾನ ರೆಡಿ ಹಾಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಕೊಟ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ನೀವು, ಈ ರೇಂಜಿಗೆ ನಮಗೆ ಹಾಕಬೇಕು, ಆಯಿತಾ. ನೋಡ್ತಾ ಇದ್ರೇ ಗಮ್ಮಂತಿದೆ. ಅದು ಕಲರೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆಯೋ ಅನ್ನೋ ಥರ ಅನ್ನಿಸ್ತಿದೆ ಅಲ್ವಾ. ನನಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಈ ಸಲ. ಯೂಶ್ವಲಿ ಬರೋದಕ್ಕಿಂತ ಈ ಸಲ ಚೆನ್ನಾಗಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಾನೇನು ಅಕ್ಕಿ ನೆನೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಅಕ್ಕಿನ ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು 1-2 ನಿಮಿಷ ಬಾಡಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಿ ನಾನೇನು 1.5 ಕಪ್ ಅಕ್ಕಿಯಷ್ಟು ತೊಗೊಂಡಿದ್ದೀನಿ ಆಗೋಷ್ಟು. ಸೊ ಅದಕ್ಕೆ ನಾನು 3 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಸ್ ಯೂಶ್ವಲ್ ಡಬಲ್ ರೀತಿಯಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮುಂಚೆನೇ ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಆ ನೀರನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಪ್ರೋಟೀನ್ ಇರುತ್ತೆ ಅಲ್ವಾ, ನಾವು ಬೇಯಿಸಿರ್ತೀವಲ್ವ, ಸೊ ಅದೆಲ್ಲ ಅದರಲ್ಲೇ ಉಳ್ಕೊಂಡಿರುತ್ತೆ, ನೀರಲ್ಲಿ ಬೇಯಿಸಿರ್ತೀವಲ್ವ. ಸೊ ಹಾಗಾಗಿ ಆ ನೀರನ್ನು ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ವೇಸ್ಟ್ ಮಾಡ್ತಾ ಇಲ್ಲ, ನಾನು ನೀರು ಚೆಲ್ತಾ ಇಲ್ಲ, ಆಯಿತಾ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಅದು ಕೂಡ ಹೆಲ್ದಿನೇ. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಸೊ ಆ ಟೈಮಲ್ಲಿ ನಾನು ಆಫ್ ಮಾಡ್ಕೊತಾ ಇದ್ದೀನಿ. 1 ಕುದಿಯಲ್ಲ, ಜಾಸ್ತಿ ಚೆನ್ನಾಗಿ ಕುದಿಗೆ ಬರಬೇಕು. ಸೊ ಆ ಟೈಮಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಏನು ಸಖತ್ತಾಗಿ ಬಂದಿದೆ ನೋಡಿ.
ವಾವ್, ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಸೇಮ್ ಹೋಟೆಲಲ್ಲಿ ಹೇಗೆ ಮಾಡಿರ್ತಾರಲ್ವ ಅದೇ ಥರನೇ ನನಗೆ ಪಾಲಕ್ ರೆಸಿಪಿ ಬಂದಿತ್ತು ಇವತ್ತು. ಪಾಲಕ್ ರೈಸ್ ಬಾತು ನಂಗಂತೂ ಸಖತ್ ಹಿಡಿಸ್ಬಿಡ್ತು ಇವತ್ತು. ಚೆನ್ನಾಗಿ ಬಂದಿದ್ದಾಯ್ತಾ. ಅಂದರೆ ನಾನು ಅಷ್ಟು ತರಕಾರಿ ಎಲ್ಲ ಏನೂ ಹಾಕಿರಲಿಲ್ಲಲ್ವ, ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ತಿನ್ಕೊಂಡು ಹೋದರು. ಅವ್ರಿಗೆ ಜಾಸ್ತಿ ತರಕಾರಿ ಎಲ್ಲ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ, ಕಾಳಂತೂ ಸ್ವಲ್ಪನೂ ಮೊದಲೇ ಇಷ್ಟ ಆಗೋಲ್ಲ ಅವ್ರಿಗೆ. ಸೊ ಅದಾದಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು ಸಂಜೆ ಸ್ವಲ್ಪ ಈಚೆ ಹೋಗೋದಿತ್ತು ದೇವಸ್ಥಾನಕ್ಕೆ. ಸೊ ಹಾಗಾಗಿ ಎಲ್ಲ ರೆಡಿಯಾಗಿಬಿಟ್ಟು, ಇವಾಗ ಸ್ವಲ್ಪ ಚಳಿ ಇದೆ ಅಲ್ವಾ, ಮಳೆ ಎಲ್ಲ ಬರ್ತಿರುತ್ತೆ. ಸೊ ಥಂಡಿ ಗಾಳಿ ಎಲ್ಲ ಬೀಸ್ತಿರುತ್ತೆ. ಸೊ ಹಾಗಾಗಿ ಪಾಪು ಕೂಡ ಟೋಪಿ ಹಾಕ್ಕೊಂಡು ಕರ್ಕೊಂಡು ಹೋದ್ವಿ. ಸ್ವೆಟರ್ ಅಂತೂ ಹಾಕ್ಸ್ಕೊಳ್ಳೋದೇ ಇಲ್ಲ ಅವನು, ಏನು ಮಾಡಿದ್ರು ಸ್ವೆಟರ್ ಹಾಕ್ಸ್ಕೊಳ್ಳೋದಿಲ್ಲ. ಟೋಪಿನೂ ಕಿತ್ತು ಆವಾಗವಾಗ ಹಾಕ್ತಿರ್ತಾನೆ, ಬಟ್ ಆದರೂ ಸ್ವಲ್ಪ ಬೈದ್ಬಿಟ್ಟು ಸ್ವಲ್ಪ ಜೋರು ಮಾಡಿಬಿಟ್ಟು ಏನಾದರೂ ಭಯಪಡಿಸಿ ಹಾಕಿಸ್ತಿರ್ತೀನಿ. ಸೊ ನಾವು ಹೆಲ್ಮೆಟ್ ಹಾಕೋತೀವಲ್ವ, ಅದೇ ಥರ ಅವನು ಕೂಡ ಇದು ಹೆಲ್ಮೆಟ್ ಅಂತ ಅವನಿಗೆ ತೋರಿಸಿ ಇದು ಮಾಡಿಬಿಡ್ತೀನಿ, ಆಮರ್ಸ್ಬಿಡ್ತೀನಿ. ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಏನೋ ಗೊತ್ತಿಲ್ಲ ಅಂದರೆ ಬಾಗಿಲು ಹಾಕಿತ್ತು, ಬೀಗ ಹಾಕಿತ್ತು. ಸೊ ಹಾಗೆ ಹೊರ್ಗಡೆಯಿಂದನೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದು 2 ನಿಮಿಷ ಕೂತಿದ್ದು ಬಂದ್ವಿ. ಸೊ ಈಚೆ ಸ್ವಲ್ಪ ಒಂಚೂರು ಇವತ್ತು ಏನೋ ಕೆಲಸ ಇತ್ತು, ಅಂದರೆ ಏನೋ ತೊಗೊಳೋದಿತ್ತು. ನೋಡ್ತಾ ಇರ್ಬೋದು, ತೊಗೊಳ್ಳಿಲ್ಲ ಬಟ್ ಸ್ಟಿಲ್ ನೋಡ್ಕೋಬೇಕಾಗಿತ್ತು, ಇನ್ಫಾರ್ಮೇಷನ್ನು ಬೇಕಿತ್ತು. ಸೊ ಹಾಗಾಗಿ ವಾಟರ್ ಹೀಟರು, ಅಂದರೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಯ್ತಲ್ವಾ, ಸೊ ಪಾಪುಗೆ ಬೇಕಾಗುತ್ತೆ ಇನ್ಸ್ಟೆಂಟಾಗಿ ಅಂಥೇಳಿ ನೋಡ್ತಾ ಇದ್ವಿ. ಅವ್ರು ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಅಲ್ಲಿಂದ ಬಂದುಬಿಟ್ಟು ನೋಡಿ, ಇಲ್ಲಿ ಪಾಪುಗೆ ಊಟ ಮಾಡಿಸೋದಕ್ಕೆ ಎಷ್ಟು ಸಾಹಸ ಮಾಡಬೇಕು ನಾವು ಅಂತಂದರೆ ಅಪ್ಪ ಸಾಕಾಗೋಗುತ್ತೆ ನನಗೆ ಊಟ ಮಾಡಿಸೋ ಅಷ್ಟರೊಳಗೆ. ಅವನಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ನನ್ನ ಹಸ್ಬೆಂಡು ಮಳೆ ಬರ್ತಿತ್ತಲ್ಲ ವೆದರ್ಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಬೋಂಡ ಅಂತಂದು ಹೇಳಿ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ, ಇದು ಮಾತ್ರ. ಇನ್ನು ನೆಕ್ಸ್ಟ್ ರೆಸಿಪೀಸ್ ಎಲ್ಲ ನಾನು ಟ್ರೈ ಮಾಡಿಸ್ತೀನಿ ನನ್ನ ಹಸ್ಬೆಂಡ್ ಕೈಲಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಯಾಕಂದರೆ ಇನ್ನು ನನಗೂ ಅಷ್ಟಾಗಿ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ಸಲ ಅವರೂ ರೆಸಿಪೀಸ್ನ ಮಾಡಿಕೊಡ್ತಿರ್ತಾರೆ ನನಗೇನಾದ್ರು ತಿನ್ನಬೇಕು ಅನ್ನಿಸ್ದಾಗ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಮೊನ್ನೆ ಮೀಶೋದಲ್ಲಿ ಈ ಪ್ರಾಡಕ್ಟ್ನ ತರಿಸಿದ್ದೆ, ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. ನನಗೆ ಬೇಕಾಗಿತ್ತು ಪ್ರಾಡಕ್ಟು, ಸೊ ಹಾಗಾಗಿ ತರಿಸ್ಕೊಂಡೆ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅವನು ಅಲ್ಲಿ ಅಳ್ತಾ ಇದ್ದಾನೆ. ಸೊ ಮತ್ತೆ ಹೋಗಿ ಸಮಾಧಾನ ಮಾಡಿಬಿಟ್ಟು ಬಂದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಪಾಪು ಊಟ ಎಲ್ಲ ಮಾಡಿದ್ಮೇಲೆ ಒಂದು ಸೇಬುಹಣ್ಣು ತಿಂತೀನಿ ಅಂತ ಹೇಳ್ದೆ, ನೋಡಿಬಿಟ್ಟು ತಿನ್ನಲಿಲ್ಲ, ಬಟ್ ಆದರೂ ಹೆಚ್ಕೊಟ್ಬಿಟ್ಟೆ. ಸೊ ಅದಾದಮೇಲೆ ನಾನು ಪ್ಲ್ಯಾಂಟ್ ತರಿಸಿದ್ದೆ. ಸೊ ಅದನ್ನ ಒಂದು ಗ್ಲಾಸ್ಗೆ ಹಾಕೋದಕ್ಕಿಂತ ನಾನು ಇವನ ಕೈಯಲ್ಲಿ ಗ್ಲಾಸಲ್ಲಿ ಇರೋಲ್ಲ ಅಂತ ಹೇಳ್ಬಿಟ್ಟು ಬಾಟ್ಲಲ್ಲೇ ಕಟ್ ಮಾಡಿಬಿಟ್ಟು ಹಾಕಿದ್ದೆ. ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದ. ಏನಾದರೂ ಹೊಸ್ದಾಗಿದ್ದರೆ ಅದನ್ನೆಲ್ಲದನ್ನು ಅವನು ಎಕ್ಸ್ಪ್ಲೋರ್ ಮಾಡಬೇಕು, ಅವನು ನೋಡಬೇಕು ಸ್ವತಃ. ಸೊ ಏನಾದರೂ ಮಾಡ್ತಾನೆ ಇರ್ತಾನೆ ಇದೇ ಥರ ಕಿತಾಪತಿ. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.